ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಗರದ ಗೋಕುಲ್ ರಸ್ತೆಯಲ್ಲಿರುವ ಜೈನ್ ಸ್ಕೂಲ್ ಮುಂಭಾಗದಲ್ಲಿ ಪ್ರತಿನಿತ್ಯ ಮಕ್ಕಳನ್ನು ಶಾಲೆಗೆ ಕರೆದು ತರುವ ಆಟೋ ರಿಕ್ಷಾ ಚಾಲಕರಿಂದ ಹಾಗೂ ಶಾಲಾ ಸರ್ವ ಸಿಬ್ಬಂದಿ ಸೇರಿ ಶಾಲೆ ಆವರಣದಲ್ಲಿ ಗಿಡಗಳನ್ನು ನೆಡಲಾಯಿತು. ಪರಿಸರ ದಿನವನ್ನು ಒಂದು ದಿನಕ್ಕೆ ಸೀಮಿತಗೊಳಿಸದೆ ಪ್ರತಿಯೊಬ್ಬರು ವರ್ಷದಲ್ಲಿ 10 ಗಿಡ ಬೆಳೆಸಿದರೆ ಪರಿಸರ ನಮ್ಮನ್ನು ಕೈ ಬಿಡುವುದಿಲ್ಲ ಎಂದು ಸಂಘದ ಅಧ್ಯಕ್ಷರಾದ ಶೇಖರಯ್ಯ ಮಂಟಪತಿ ಹೇಳಿದರು. ಇವತ್ತು ಇಡೀ ದೇಶದಾದ್ಯಂತ ಈ ಭೂಮಿ ಮೇಲೆ ಮಾನವನ ಜನ್ಮ ಬಹಳ ದೊಡ್ಡದು. ಇಲ್ಲಿ ಪ್ರಾಣಿ ಪಕ್ಷಿಗಳು ಮಾನವ ಬದುಕುವಂಥ ಭೂಮಿ. ಈ ಪರಿಸರ ಇದ್ದರೆ ಈ ಭೂಮಿ ಮೇಲೆ ನಾವು ಬದುಕಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲ ವಾಣಿಜ್ಯ ವಾಹನಗಳು, ಇಡೀ ವಾಣಿಜ್ಯ ವಾಹನಗಳಿರ್ಬೋದು, ಅನೇಕ ವಾಹನಗಳಿರ್ಬೋದು, ಆ ವಾಹನಗಳಿಂದ ಹೊಗೆ ಮಾಲಿನ್ಯವನ್ನು ಇಡೀ ದೇಶದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಇಡೀ ದೇಶದಲ್ಲಿ ಹೊಗೆ ಮಾಲಿನ್ಯ ತುಂಬಿ ತುಳುಕ್ತಾ ಇದೆ. ಇವತ್ತು ಜೂನ್ 5 ಪರಿಸರ ದಿನಾಚರಣೆ. ಇದು ಬರೇ ನಮ್ಮ ದೇಶದಲ್ಲಿ ಇರುವಂಥ ರೈತರಿಗೆ ಅಷ್ಟೇ ಅಲ್ಲ, ರೈತರ ಜೊತೆಯಲ್ಲಿ ನಾವೆಲ್ಲರೂ, ಎಲ್ಲ ಆಟೋ ರಿಕ್ಷಾ ಚಾಲಕರು, ನಾವು, ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಜೈನ್ ಸ್ಕೂಲದ ಎಲ್ಲ ಅಧಿಕಾರಿಗಳು ಇವತ್ತು ಈ ಪರಿಸರ ನಾವಿದು ನಡೆಸಿ ಬೆಳೆಸಿ ಅದನ್ನೆಲ್ಲ ಸಾರ್ವಜನಿಕ ನೆರಳು ಆಗಬೇಕು ಅನ್ನುವಂಥ ಉದ್ದೇಶಗಳಿಟ್ಟುಕೊಂಡು ಇವತ್ತು ನಮ್ಮ ಜೈನ್ ಸ್ಕೂಲ್ ಮುಂದೆ ಸುಮಾರು 35 ವರ್ಷಗಳಿಂದ ನಾವೆಲ್ಲರೂ ದುಡಿತಾ ಇದ್ದೀವಿ. ಇವತ್ತು ಹೊಗೆ ಮಾಲಿನ್ಯ ಅಷ್ಟೇ ಅಲ್ಲ, ಬಿಸಿಲ ತಾಪಮಾನ ಹೆಚ್ಚಿಗೆ ಆಗಿ ಇಡೀ ದೇಶವನ್ನು ಕತ್ತರಿಸಿ ಬೀಳ್ತಾ ಇರುವಂಥ ಪರಿಸ್ಥಿತಿ ಆಗಬಾರ್ದು. ಪ್ರತಿಯೊಬ್ಬರು ತಮ್ಮ ಮನೆಗಳ ಮುಂದೆ, ಕಚೇರಿಗಳ ಮುಂದೆ, ಆಫೀಸ್ಗಳ ಮುಂದೆ, ನಮ್ಮ ಶಾಲೆಗಳ ಮುಂದೆ ಪ್ರತಿಯೊಬ್ಬರು ನಾವು ನಮ್ಮ ಆಟೋ ರಿಕ್ಷಾ ಚಾಲಕರಿಗೆ ಅಷ್ಟೇ ಅಲ್ಲ, ಎಲ್ಲ ಮಾನವನ ಕುಲ ಈ ಪರಿಸರವನ್ನು ಬೆಳೆಸಬೇಕು, ಪರಿಸರವನ್ನು ಉಳಿಸಬೇಕು. ನೆಲ ಜಲ ಎಲ್ಲನೂ ಉಳಿಸಿದಾಗ ನಾವೆಲ್ಲರೂ ಉಳಿಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತೇನು ನಮ್ಮ ಇಡೀ ಆಟೋದವ್ರು ಎಲ್ಲರೂ ಇವತ್ತು ಸೇರಿ ಒಂದು ಜೈನ್ ಸ್ಕೂಲ್ ಮುಂದೆ ಗಿಡವನ್ನು ನಡೆಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಎಲ್ಲರೂ ನಾವು ಮಾಡಿದ್ದೀವಿ. ಶಾಲೆ ಮುಂದೆ ಅಷ್ಟೇ ಅಲ್ಲ, ಮನೆಗೆ ಗಿಡ ನಡೆಸೋ ಕೆಲಸ ನಾವೆಲ್ಲರೂ ಮಾಡ್ತೀವಂತ ಇವತ್ತಿನ ಪರಿಸರ ದಿನಾಚರಣೆ ಎಲ್ಲರಿಗೂ ಶುಭಾಶಯಗಳು ಕೊಡ್ತಾ ನನ್ನ 2 ಮಾತು ಜೈ ಹಿಂದ್.